ಭೀಮಾ ತೀರದಲ್ಲಿ ಮತ್ತೆ ನೆತ್ತರು ಹರಿದಿತ್ತು. ಮೋಸ್ಟ್ ನಟೋರಿಯಸ್ ಭಾಗಪ್ಪ ಹರಿಜನನ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಂತಕರನ್ನ ಸೆರೆ ಹಿಡಿದಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. 24 ಗಂಟೆಯಲ್ಲಿ ಹಂತಕನನ್ನ ಹೆಡೆಮುರಿ ಕಟ್ಟಿದ ವಿಜಯಪುರ ಪೊಲೀಸರು. ಆರೋಪಿ ಪಿಂಟ್ಯಾ ಅಗರಖೇಡ ಸೇರಿ ಒಟ್ಟು 4 ಬಂಧನ ಆಗಿದೆ ಅನ್ನುವಂತಹ ಮಾಹಿತಿ. ಪಿಂಟ್ಯಾ ಅಗರಖೇಡ, ರಾಹುಲ್ ಗದಿಗೆಪ್ಪ, ಸುದೀಪ್ ಬಂಧಿತರು. ಭೀಮಾ ತೀರದ ಭಾಗಪ್ಪ ಹರಿಜನ್ ಹಂತಕನ ಸೆರೆಯನ್ನ ಈಗ ಹಿಡಿದಿರುವಂಥದ್ದು. ಭಾಗಪ್ಪ ಹರಿಜನ್ ಒಬ್ಬ ನೆಟೋರಿಯಸ್ ಹಂತಕ. ಆತನ ಮೇಲೆ 10ಕ್ಕೂ ಹೆಚ್ಚು ಪ್ರಕರಣಗಳಿದ್ವು. ಚಂದಪ್ಪ ಹರಿಜನ್ ಶಿಷ್ಯನಾಗಿದ್ದ ಈತನನ್ನ ಮನೆಯಲ್ಲಿ ಊಟ ಮಾಡಿ ಹೊರಗೆ ವಾಕ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಟಮ್ನಲ್ಲಿ ಬಂದು 4 ಜನ ಹತ್ಯೆಗೈದಿದ್ರು. ಆತನ ದೇಹದಲ್ಲಿ 2 ಬುಲೆಟ್ಗಳು ಸಿಕ್ಕಿದ್ವು. ಈ ಹತ್ಯೆಯ ನಂತರ ಭೀಮಾ ತೀರದಲ್ಲಿ ಮತ್ತೆ ರಕ್ತ ಚರಿತ್ರೆ ಶುರುವಾಯ್ತಾ ಅನ್ನುವಂತಹ ಅನುಮಾನ, ಪ್ರಶ್ನೆಗಳು ಹುಟ್ಕೊಂಡಿತ್ತು. ಅದಾದ ಮೇಲೆ ಭಾಗಪ್ಪ ಹರಿಜನ್ ಮಗಳು ಗಂಗೂಬಾಯಿ ಸ್ಥಳೀಯ ಠಾಣೆಗೆ ಹೋಗಿ ಪಿಂಟ್ಯಾ ಮೇಲೆ ಆರೋಪವನ್ನು ಮಾಡಿದ್ರು. ದೂರನ್ನು ಕೂಡ ಕೊಟ್ಟಿದ್ರು. ಹಳೆಯ ದ್ವೇಷಕ್ಕೆ ಹತ್ಯೆಯಾಗಿದೆ, ಹೆಡೆಮುರಿ ಕಟ್ಟಬೇಕು ಹಂತಕರನ್ನ ಅಂತ ಹೇಳಿ. ಈಗ ಹಂತಕರ ಬಂಧನ ಆಗಿದೆ. Yes, that is part of the investigation. So status is that becomes a part of the evidence. He was one of the most notorious criminals. ಇದನ್ನ ಟೋಟಲಿ ಮಟ್ಟ ಹಾಕಬೇಕು ಅನ್ನೋದು ಮತ್ತೇನೋ ಪೊಲೀಸ್ ಡೆಫಿನೆಟ್ಲಿ ಪೊಲೀಸ್ ವಿಲ್ ಬಿ ವೆರಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಇವರು ಈ ರೀತಿ ಎಷ್ಟು ಟೀಮ್ಸ್ಗಳಿದೆ, ಅವರದ ಆದಂಥ ಇತಿಹಾಸ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಆಲ್ರೆಡಿ ಅವರದ್ದು ಪಟ್ಟಿ ರೆಡಿ ಆಗ್ತಾ ಇದೆ. ಸೊ ದೇ ಆರ್ ಆಲ್ರೆಡಿ ಇನ್ ದ ಪ್ರೊಸೆಸ್, ದೇ ಆರ್ ಅಂಡರ್ ದ ವಾಚ್. ಅವ್ರದ್ದು ಸರ್ವೆಲೆನ್ಸ್ ನಡೀತಾ ಇದೆ. ಅವ್ರು ಏನು ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ವಾಚ್ ಮಾಡ್ತಾ ಇದೆ. ಡೆಫಿನೆಟ್ಲಿ ವಿಲ್ ಟೇಕ್ ಎ ಸ್ಟ್ರಾಂಗೆಸ್ಟ್ ಸ್ಟ್ರಿಂಜೆಂಟ್ ಆ್ಯಕ್ಷನ್ ಆನ್ ದೀಸ್ ಕ್ರಿಮಿನಲ್ಸ್. ಸಿ ರೌಡಿ ಶೀಟರ್ ಇಸ್ ಡಿಫ್ರೆಂಟ್, ಹಿಸ್ಟ್ರಿ ಶೀಟರ್ ಇಸ್ ಡಿಫ್ರೆಂಟ್. ಹಿಸ್ಟ್ರಿ ಶೀಟರ್ ಇಸ್ ಅ ಕನ್ವಿಕ್ಟೆಡ್ ಪರ್ಸನ್. ಸೊ ರೌಡಿ ಶೀಟರ್ ಈಗ ಇವೆಲ್ಲ ರೌಡಿ ಶೀಟು, ಹಿಸ್ಟ್ರಿ ಶೀಟು ನಾವು ಓಪನ್ ಆಗಿ ಡಿಸ್ಕಸ್ ಮಾಡುವಂಥದ್ದಲ್ಲ. ಸೊ ದ್ಯಾಟ್ ಈಸ್ ಅ ಪಾರ್ಟ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಪ್ರೊಸೆಸ್. ಗಿವನ್ ಸಫಿಷಿಯಂಟ್ ಡೀಟೇಲ್ಸ್. ಆರೋಪಿಗಳು ಆಟೋ ಮತ್ತು ಒಂದು 2 ವೀಲರ್ನ ಯೂಸ್ ಮಾಡಿದ್ದಾರೆ. ಸೊ 4 ಜನ ಹಾಕಿದ್ರು, 2 ಆಟೋದಲ್ಲಿ, 2 2 ವೀಲರ್ದಲ್ಲಿ ಬಂದಿದ್ದಾರೆ. ಯಾರು ಇದರಲ್ಲಿ 4 ಜನ ಆರೋಪಿತರಲ್ಲಿ ಒಬ್ಬನ ಮೇಲೆ ಮಾತ್ರ ಹಳೆ ಒಂದು ಕ್ರಿಮಿನಲ್ ಕೇಸ್ ಇದೆ. ರಾಹುಲ್ ತಲಕೇರಿ ಮೇಲೆ 2022ದಲ್ಲಿ ಹೊರತಿ ಪೊಲೀಸ್ ಠಾಣೆಯಲ್ಲಿ ಒಂದು ಅಟೆಂಪ್ಟ್ ಟು ಮರ್ಡರ್ ಕೇಸು ಇದೆ. ಅದರಲ್ಲಿ ಆಲ್ರೆಡಿ ಕೋರ್ಟಲ್ಲಿ ಟ್ರಯಲ್ ನಡೀತಾ ಇದೆ. ಅವನು ಕೋರ್ಟನ್ನು ಕೂಡ ಅಟೆಂಡ್ ಮಾಡ್ತಾ ಇದ್ದಾನೆ. ಬಟ್ ಉಳಿದಂಥ 3 ಆರೋಪಿತರ ಮೇಲೆ ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ಹಿನ್ನೆಲೆ ಇಲ್ಲ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುರುಷೋತ್ತಮ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುರುಷೋತ್ತಮ್, ಭಾಗಪ್ಪ ಹರಿಜನ್ ಹತ್ಯೆಯ ಹಂತಕರನ್ನ ಪೊಲೀಸರು ಸೆರೆ ಹಿಡಿದಿದ್ದು ಹೇಗೆ ಅಂತ? ಪ್ರೇಮ್, ಏನಂತಂದ್ರೆ ಪ್ರಮುಖವಾಗಿ ಏನು ಒಂದು ಹತ್ಯೆ ನಡೀತು, ಹತ್ಯೆ ಆದ ನಂತರ ಏನು ಅಂತಂದ್ರೆ ಪೊಲೀಸರು ಎಚ್ಚೆತ್ಕೊಂಡಿದ್ರು. ಇಡೀ ಜಿಲ್ಲೆಯಲ್ಲಿ ಬರುವಂತ ಎಲ್ಲಾ ಪೊಲೀಸರು ತಂಡವಾಗಿ ಅಂದ್ರೆ ಒಟ್ಟು 5 ತಂಡಗಳಾಗಿ ವಿಂಗಡಣೆ ಮಾಡಿ 5 ತಂಡಗಳಿಂದ ಏನು ಶೋಧ ಕಾರ್ಯ ಶುರು ಮಾಡಿದ್ರು ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಏನಂತಂದ್ರೆ ಕೇವಲ 24 ಗಂಟೆಯಲ್ಲಿ ಏನು ಆರೋಪಿಗಳಿದ್ರು, ಪ್ರಮುಖ ಆರೋಪಿಗಳನ್ನು ಎಲ್ಲರನ್ನೂ ಕೂಡ ಸೆರೆ ಹಿಡಿಯುವಲ್ಲಿ ಈಗ ವಿಜಯಪುರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪಿಂಟುನ ಸೇರಿ ಪ್ರಕಾಶ್ ಸೇರಿದಂತೆ ರಾಹುಲ್, ಗದ್ದಿಗೆಪ್ಪ ಮತ್ತು ಮಣಿಕಂಠ ಅಂದ್ರೆ ಅವನ ಜೊತೆ ಎಲ್ಲ ಸಂಗಡಿಗರು ಇರಲ್ಲ, ಇವರೆಲ್ಲರೂ ಸೇರಿ ಈಗ ಒಟ್ಟು 5 ಜನರನ್ನ ಈಗ ಏನೊಂದು ಆಲ್ರೆಡಿ ವಶಕ್ಕೆ ಪಡೆದಿದ್ದಾರೆ ಮತ್ತು ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಪ್ರೇಮ್, ರೈಟ್. ಒಂದು ವಿಚಾರ ಪುರುಷೋತ್ತಮ್, ಏನಂದ್ರೆ ಯಾವಾಗಲೂ ಭೀಮಾ ತೀರದಲ್ಲಿ ಕೊಲೆಗಳಾಗೋದು 2 ಕುಟುಂಬಗಳ ನಡುವಣ ಹೋರಾಟದಿಂದನೇ. ನಾವು ಚಂದಪ್ಪ ಹರಿಜನ್ ಕೇಸಿಂದನೂ ನೋಡ್ಕೊಂಡ್ ಬಂದಿದ್ದೀವಿ. ಈಗ ಅರೆಸ್ಟ್ ಆಗಿರ್ತಕ್ಕಂಥ ಈ 4 ಜನರು ಯಾರು, ಇವ್ರ ಹಿನ್ನೆಲೆ ಏನು ಅಂತ? ಖಂಡಿತ ಕೂಡ ಇದು ಕೂಡ ಏನು ಅಂತಂದ್ರೆ ದ್ವೇಷ ಮನೋಭಾವದಿಂದಲೇ ನಡೆದಂತಹ ಒಂದು ಪ್ರಕರಣ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವ್ರು ಏನು ಈಗ ಹತ್ಯೆ ಮಾಡಿದಾನೆ, ಏನ್ ಪಿಂಟು ಬರ್ತಾನೆ, ಪಿಂಟುನ ಅಣ್ಣ ರವಿ ಅಂತ ಬರ್ತಾನೆ. ಆ ರವಿ ಕೂಡ ವಕೀಲಾಗಿದ್ದ, ಜೊತೆಗೆ ಏನಂದ್ರೆ ಭಾಗಪ್ಪನ ಬಂಟ ಕೂಡ ಆಗಿದ್ದ. ಅವನು ಕೂಡ ಅನೇಕ ಬಾರಿ ಏನಂತಂದ್ರೆ ಭಾಗಪ್ಪನ ಕೇಸ್ಗಳಿರ್ಲಿ ಅಥವಾ ಸಂಬಂಧಿತ ಏನೇ ಕೇಸ್ಗಳಿದ್ರು ಕೂಡ ಅವನೇ ರವಿ ಅಂತ ಏನಿದ್ದ, ಅವನೇ ಕೂಡ ಎಲ್ಲ ಫಾಲೋ ಅಪ್ ಮಾಡ್ತಾ ಇದ್ದ, ಅವನೇ ಕೂಡ ಎಲ್ಲ ಮಾಹಿತಿಯನ್ನು ನೀಡ್ತಾ ಇದ್ದ. ಆದ್ರೆ ಈ ರವಿನ ಏನಂತಂದ್ರೆ ಕಳೆದ 6 ತಿಂಗಳ ಹಿಂದ್ಗಡೆ ರವಿದು ಕೂಡ ಏನಂದ್ರೆ ಭೀಕರವಾದಂತಹ ಒಂದು ಹತ್ಯೆ ಆಗುತ್ತೆ. ಆ ಹತ್ಯೆ ಏನಾಗುತ್ತೆ, ಆ ಹತ್ಯೆನ ಭಾಗಪ್ಪ ಮಾಡಿಸಿದಾನೆ ಅನ್ನೋದು ಪಿಂಟು ಭಾವಿಸಿ ಈ ನಿಟ್ಟಲ್ಲಿ ಏನು ಅಂತಂದ್ರೆ ಈ ಒಂದು ಹತ್ಯೆನ ಪಿಂಟು ಮಾಡಿದೆ ಅನ್ನೋದು ಮಾಹಿತಿ ಇದೆ. ರೈಟ್ ಪುರುಷೋತ್ತಮ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.